ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ. ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಕೊನೆಯವರೆಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಡ್ರಿಂಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಜ್ಯೂಸು, ಬೀಟ್ರೂಟು, ಕ್ಯಾರೆಟು ಮತ್ತು 3 ಬಾದಾಮಿ, ಒಂದು ಬಾಳೆಹಣ್ಣು ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಮೂರೂ ಸೇರಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗುತ್ತೆ. ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ. ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಲ್ಲ ಅಂದವರು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಹಾಲನ್ನು ಹಾಕಿ ನುಣ್ಣಗೆ ತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ. ಇದನ್ನು ರುಬ್ಬಿದೆಲ್ಲ ಆದಮೇಲೆ ಮತ್ತೆ ನಿಮಗೆ ಹಾಲು ಯಾವ ಕ್ವಾಂಟಿಟಿ ಬೇಕೋ, ಎಷ್ಟು ಜನಕ್ಕೆ ಬೇಕೋ ನೋಡಿಕೊಂಡು ನೀವು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿಯೋದಷ್ಟೇ. ಇದಕ್ಕೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಯಾರು ಬೇಕಾದರೂ ಕುಡಿಬೋದು. ಇದು ಮಾರ್ನಿಂಗು ಆಳು ಹೊಟ್ಟೆಲಿ ಕುಡಿಬೇಕಾಗುತ್ತೆ. ಖಾಲಿ ಹೊಟ್ಟೆಲಿ ಮೇಲಿಂದ ಬಾದಾಮಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇದು ಡ್ರಿಂಕ್ಸ್ ರೆಡಿ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳು ಬೀಟ್ರೂಟು, ಕ್ಯಾರೆಟು ಹಾಗೆ ಕೊಟ್ಟರೆ ತಿನ್ನಲ್ಲ ಅಂತ ಅಂತಾರಲ್ವ, ಹಾಗಾಗಿ ಹೀಗೆ ಮಾಡಿಕೊಟ್ರೆ, ದೋಸೆ ಹಾಕಿ ದೋಸೆ ಮೇಲೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಕೂಡ ಇದೇ ರೀತಿ ಮಾಡಿಕೊಡ್ತೀನಿ. ಹಸಿದು ಕೊಟ್ಟರೆ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಕೊಡ್ತೀನಿ. ನಮ್ಮ ಮಕ್ಕಳು ಚೆನ್ನಾಗಿ ತಿಂತಾರೆ. ಯಾಕಂದರೆ ಹಸಿ ತರಕಾರಿ ನಮ್ಮ ದೇಹಕ್ಕೆ ಜಾಸ್ತಿ ಮುಖ್ಯ ಆಗಿರೋದ್ರಿಂದ ಈ ಹಸಿ ತರಕಾರಿನ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು. ನಾನು ಈ ರೀತಿ ದೋಸೆ ಮಾಡಿಕೊಟ್ಟಿದ್ದೆ. ಈಗ ದೋಸೆನೂ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡಿದ್ದೆ, ಅಂದರೆ ಕಡಲೆ ಬೀಜದ ಚಟ್ನಿ. ಇದು ರೆಸಿಪಿ ಮಾಡಿಲ್ಲ ನಾನು, ಅಂದರೆ ವಿಡಿಯೋ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಾಗ ನಾನು ತೋರಿಸ್ತೀನಿ. ಇದು ಮತ್ತು ಇನ್ನೊಂದು ಆಪಲ್ ಜ್ಯೂಸನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ಸಂಜೆ ಮಾಡ್ಕೊಂಡಿದ್ದು ನಾನು ಜ್ಯೂಸು. ಅದು ಮಾರ್ನಿಂಗು, ಇದು ಸಂಜೆ. ಈಗ ಒಂದು ಆಪಲ್ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಆಪಲ್ಲು ಮತ್ತು 3 ಬಾದಾಮಿ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ. ಯಾಕಂದರೆ ಆಪಲಲ್ಲೇ ತುಂಬ ಪ್ರೋಟೀನ್ ಇರೋದ್ರಿಂದ ಬರೀ ಆಪಲಲ್ಲೇ ನೀವು ಮಾಡ್ಕೊಳ್ಬೋದು. ಹಾಗಾಗಿ ಇದಕ್ಕೂ ಕೂಡ ಹಸಿ ಹಾಲು ಹಾಕಿ ನಾನು ಪ್ರಿಪೇರ್ ಮಾಡಿಕೊಂಡೆ. ಇದು ಕೂಡ ಜ್ಯೂಸು ಆಯಿತು. ಮೇಲಿಂದ ಸಣ್ಣ ದ್ರಾಕ್ಷಿಗಳಿದ್ವಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದಾಯಿತು. ಈಗ ಭಾನುವಾರದ ರೆಸಿಪಿಗಳು ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಲಿಲ್ಲ. ಸುಮ್ಮನೆ ಹಾಗೆ ಒಂದು ವಿಡಿಯೋ ತೊಗೊಂಡೆ. ಇದರಲ್ಲೇ 1.5 kg ಅಷ್ಟು ಚಿಕನ್ ತಂದಿದ್ರು. ಅದರಲ್ಲೇ 3 ರೆಸಿಪಿ ಮಾಡಿದೆ. ಆದರೆ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಮೊದಲನೇದಾಗಿ ಇದು ಫ್ರೈ ತೋರಿಸ್ತಾ ಇದ್ದೀನಿ. ಮಾಮೂಲಿ ಮಟನ್ ಮಸಾಲೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಪೌಡ್ರುಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದು ಫ್ರೈ ಮಾಡ್ಕೊಂಡಿದ್ದಾಯಿತು. ನಂತರ ಇವಾಗ ಹುಡುಗರಿಗೆ ಅಂತ ಅಂದ್ಬಿಟ್ಟು ಸೋರೆಕಾಯಿ ಕೊಟ್ಟು ಕಳಿಸಿದ್ರು ಅಮ್ಮ. ಹಾಗಾಗಿ ಸೋರೆಕಾಯಿ ಮತ್ತು ಹೆಸ್ರು ಕಾಳು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಆ ಚಿಕನ್ ಪೀಸ್ ಇರುತ್ತಲ್ವ, ಅದು ಪಲ್ಯ ಥರ ನಾವು ಕಟ್ ಮಾಡ್ಕೊಳ್ಬೇಕು. ಪಲ್ಯಕ್ಕೆ ಯಾವ ರೀತಿ ಕಟ್ ಮಾಡ್ಕೊತೀವಿ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಚಿಕನ್ನು. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಬೇಯಿಸಿಟ್ಕೊಂಡಿರ್ತೀವಲ್ವ ಸೋರೆಕಾಯಿ ಮತ್ತು ಹೆಸ್ರು ಕಾಳು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಇದಕ್ಕೂ ಕೂಡ ಮಸಾಲೆ ಪೌಡ್ರುಗಳ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು 10 ನಿಮಿಷ ಕುದಿಸ್ಕೊಂಬಿಟ್ರೆ ಊರ್ಗರೆ ಎಲ್ಲ ರೆಡಿ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಜಾಸ್ತಿ ಏನೂ ಕ್ವಾಂಟಿಟಿಗೆ ತೊಗೊಂಡಿಲ್ಲ. ಸಾಯಂಕಾಲಕ್ಕೆ ಇದು ಬಿರಿಯಾನಿ ಮಾಡ್ತಾ ಇರೋದು. ನನ್ನ ಮಗಳು ಮಾಡ್ತಾಯಿದ್ದಾಳೆ. ಇಲ್ಲಿ 4-5 ಇಂಗ್ರೀಡಿಯೆಂಟ್ಸ್ ತಗೊಂಡು ಬಿರಿಯಾನಿ ಮಾಡ್ತಿದ್ದಾಳೆ. ಮೊದಲನೇದಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಹಾಕಿ, ಶುಂಠಿನೂ ಕೂಡ ಹಾಕಿಲ್ಲ ಇದಕ್ಕೆ. ಇಷ್ಟೇ ಪದಾರ್ಥಗಳು ರುಬ್ಕೊಳ್ತಾಳೆ. ಇವಾಗ ಟೊಮೊಟೊ ಎಲ್ಲನೂ ಫ್ರೈ ಮಾಡಿ ರುಬ್ಕೊಳ್ತಾಳೆ. ಇಷ್ಟೇ ಇದಕ್ಕೆ ಪದಾರ್ಥಗಳು, ಜಾಸ್ತಿ ಏನು ಹಾಕೋದೇನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪೌಡ್ರ್ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಕಾಯಿಸ್ಕೊಂಡು ಮತ್ತು ತುಪ್ಪ ಹಾಕ್ಕೊಂಡು, ತುಪ್ಪ ಮತ್ತು ಎಣ್ಣೆ 2 ಹಾಕಬೇಕಾಗುತ್ತೆ. ಸಾಕಾಗಲ್ಲ ತುಪ್ಪ ಒಂದೇ. ಹಾಗಾಗಿ 2 ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪಲಾವ್ಗೆ ಹಾಕ್ತೀವಲ್ವ ನಾವು ಮಗ್ಗು, ಅದು ಮತ್ತು ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಚಿಕನ್ ಏನಿರುತ್ತೆ ಆ ಚಿಕನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಕೂಡ. ನಂತರ ಒಂದು ಸ್ವಲ್ಪ ಇದಾಗ್ತಾಯಿದ್ದಾಳೆ, ಏನಪ್ಪ ಅದು ಅರಿಶಿನ ಪೌಡ್ರು ಕೂಡ ಹಾಕ್ತಾಯಿದ್ದಾಳೆ ನನ್ನ ಮಗಳು. ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಅದನ್ನು, ಅಂದರೆ ನೀರು ಬಿಟ್ಕೊಳ್ಬೇಕು. ಇದಕ್ಕೇ ಇವಾಗ ಮಸಾಲೆ ಪೌಡ್ರುಗಳೆಲ್ಲ ಹಾಕ್ಬಿಡ್ತಾಯಿದ್ದಾಳೆ.
ಏನೇನು ಮಸಾಲೆ ಪೌಡ್ರು ಅಂತಂದರೆ ಹುಳಿ ಸಾಂಬಾರು ಪೌಡ್ರು, ಬರೀ ಧನ್ಯ ಪೌಡ್ರು, ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲೆ ಪೌಡ್ರು, ಗರಂ ಮಸಾಲೆ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡ್ತಾಳೆ. ಈಗ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ಲು ಈ ಕಡೆ ಸೈಡಲ್ಲಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ಲು, ಅದನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೇನೆ. ಈಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದು ಸೋನಾ ಮಸೂರಿ ಅಕ್ಕಿ. ಸೊಸೈಟಿ ಅಕ್ಕಿಲಿ ಅಷ್ಟು ಟೇಸ್ಟ್ ಬರುತ್ತೆ ಅಂದರೆ ಅಷ್ಟೊಂದು ಇರಲ್ಲ, ಹಾಗಾಗಿ ಸಣ್ಣ ಅಕ್ಕಿಲಿ ಮಾಡ್ತಾ ಇರೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.